ಕಾಡ್ಗಿಚ್ಚಿ ಪತ್ರಿಕೆ ಎಡಿಟರ್ನ ಅವ್ರ ಮಗಳನ್ನ ಕೊಲೆ ಮಾಡಿದ್ ನೀನೇ ಅಂತ ಒಪ್ಕೊಂಡು ಸರೆಂಡರ್ ಆಗು. ಸತ್ತು ಹೋದ ಫೈಲಿಗೆ ಜೀವ ಕೊಡೋಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನನಗೆ ಸಾಧ್ಯವಿದೆ. ಗುರು, ಈ ಮನೆ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಗುರು. ಅಯ್ಯೋ ಬಡ್ಡೆ ತದೆ. ಜೇಮ್ಸ್ ಬಾಂಡ್ 007 ಹೀರೋ ನಾರಿಲ್ಲಿರುವಾಗ ನಿನಗೆ ಯಾಕೆ ಹೆದರಿಕೆ? ಅಲ್ಲಿ ನೋಡೋ, ನನ್ನ ಭಾಗ್ಯದ ದೇವತೆ ಹೇಗೆ ನನಗೋಸ್ಕರ ಕಾದ್ ಕೂತಿದ್ದಾಳೆ ನೋಡು. ಗುರು, ಹಾಲ್ನಂತ ಸಂಸಾರಕ್ಕೆ ಹುಳಿ ಹಿಂಡ್ಬೇಡ ಗುರು. ತೇರಿ ಬಡ್ಡೆ ತದೆ. ಹುಳಿ ಹಿಂಡದ ಮೇಲೆನೆ ಕಣ ಮೊಸರು, ಮೊಸರು ಕಡದ ಮೇಲೆ ಬೆಣ್ಣೆ, ಬೆಣ್ಣೆ ಕಾಯಿಸಿದ ಮೇಲೆ ತುಪ್ಪ. ನೀನ್ ಇನ್ನು ಚಿಕ್ಕವನಪ್ಪ, ನಾನ್ ನಿನಗಿಂತ ದೊಡ್ಡವನಪ್ಪ. ಮುಂದೆ ನಾನು ಏನ್ ಮಾಡ್ತೀನಿ ಅಂತ ಕಾದಿದ್ದು ನೋಡು ಹುಚ್ಚಪ್ಪ. ಮೇಡಮ್, ಎಕ್ಸ್ಕ್ಯೂಸ್ ಮೀ, ಮೈ ಕಮನ್. ಎಸ್, ಕಮ್ ಇನ್. ಥ್ಯಾಂಕ್ ಯು. ನೀವು ಈ ಕಡೆ ಬಾ. ಅದನ್ನ ಹೇಳೋದಕ್ಕಿಂತ ಮುಂಚೆ ನನಗೆ ಕೂತಭ್ಯಾಸ. ಐ ಆಮ್ ಲೋಕಿ, ಅಂದ್ರೆ ಲೋ ಆಂಗಲ್ ಲೋಕನಾಥ್, ಅಂಡ್ ಹೀಸ್ ಮೈ ಶಿಷ್ಯಾಸ್ ಮಾಲ್ಗುರೀಸ್. ಬಂದ ವಿಷಯ ಅದನ್ನ ಹೇಳೋದಕ್ಕಿಂತ ಮುಂಚೆ ನನಗೆ ನಿಂತ ಅಭ್ಯಾಸ. ಹೌದಾ? ಹೌದು. ನಿಂತ್ಕೊಂಡ ಮೇಲೆ ಇನ್ನೇನಾದ್ರೂ ಮಾತಾಡೋದಕ್ಕಿಂತ ಮುಂಚೆ ನನಗೆ ಟೀ ಕುಡಿದ ಅಭ್ಯಾಸ. ಬೇಡ ಬಿಡಿ, ನಾನು ಹೊರಗಡೆ ಹೋದ್ಮೇಲೆ ಎಲ್ಲೆನ್ನು ಏನನ್ನು ಕುಡಿಯೋದಲ್ಲ. ಯಾಕೆ ಅಂತ ಕೇಳಿ, ಆರೋಗ್ಯದ ಪ್ರಶ್ನೆ. ಆಲ್ವೇಸ್ ಸ್ಟಾಕ್ ಅಂಡ್ ಮಿಸ್ಟರ್ ಮಾಲ್ಗುರೀಸ್ ಡಬಲ್ ಸ್ಟ್ರಾಂಗ್ ಟೀ ಕೊರೇಸ್. ಓಕೆ, ಥ್ಯಾಂಕ್ ಯು. ಗುರು, ಮಾತಲ್ಲೇ ಮೋಡಿ ಹಾಕ್ಬಿಟ್ಟು. ಹೌದು, ಪ್ರೈವೇಟ್ ಡಿಟೆಕ್ಟಿವ್ ಮಿಸ್ಟರ್ ಪ್ರತಾಪ್ ಅವ್ರ ಮನೆ ಇದೆ ತಾನೆ? ಹೌದು. ಅವರೇ ತಾಳಿ ಕಟ್ಟಿದ ಹೆಂಡತಿ ನೀವೇ ತಾನೆ? ಎಸ್. ಆತ ಮಹಾ ದುರದೃಷ್ಟವಂತ. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕೆ ಅಂತ ಕೇಳಬೇಕಾಯ್ತು, ಕೇಳ್ತಾ ಇಲ್ಲ, ಪರವಾಗಿಲ್ಲ ಬಿಡಿ. ನಾನು ಯಾವ್ದಾದ್ರು ದುಃಖವಾದ ಸಮಾಚಾರ ಹೇಳೋದಕ್ಕಿಂತ ಮುಂಚೆ ನನಗೆ ಅಭ್ಯಾಸ. ದೇವತೆ ಆಗಿರೋ ನಿಮ್ಮಂತ ಹೆಂಡತಿಲಿ ಇಟ್ಕೊಂಡು ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಮಾಲ್ಗುಡಿ ದಂತದ ಗೊಂಬೆ ಆಗಿರೋ ಇಂಥ ಹೆಂಡತಿಲಿ ಇಟ್ಕೊಂಡು ಇನ್ನೊಬ್ಬಳ ಜೊತೆ ಚೆ ಇವರಿಗೆ ಮನಸ್ಸು ಹಾಕ್ತಾನೆ ಬರುತ್ತೋ ನನಗಂತೂ ಬರೋದಿಲ್ಲಪ್ಪ. ಏನು ರಿಯಾಕ್ಷನ್ ಇಲ್ವಲ್ಲೋ? ಹೌದಾ? ಹಿಡ್ಕ ನೋಡಿಗ. ಅಮ್ಮ ತಾಯಿ, ನಾನು ಹೇಳ್ತಿರೋ ಮಾತೆಲ್ಲ ನಿಜಾನಮ್ಮ, ನೀನ್ ನಂಬಮ್ಮ. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳೆಲ್ಲ ಇಲ್ಲಿದೆಯಮ್ಮ, ನಂಬ್ತಾನೆ ಇಲ್ವಲ್ಲಮ್ಮ. ಇದು ಅವಳ ಜೊತೆ ಕುಣಿತಾ ಇರೋಂತ ಫೋಟೋ, ಇದು ಅವಳ ಗಲ್ಲ ಮುಟ್ಟಿರೋಂತ ಫೋಟೋ, ಇದು ಅವಳ ಜೊತೆ ಲಲ್ಲೆ ಹೊಡಿತಿರೋ ಫೋಟೋ, ಇದು ಅವಳು ತಪ್ಕೊಂಡಿರೋ ಫೋಟೋ, ಇದು ತರತರ ಅಂತ ಫೋಟೋ. ಏನೇ ಆಗ್ಲಿ ಇಂಥ ಅನ್ಯಾಯಗಳನ್ನೆಲ್ಲ ಮಾಡಬಾರ್ದಾಗಿತ್ತು. ನೀವು ನನಗೆ ಅನ್ಯಾಯ ಮಾಡಬೇಡಿ. ಯಾಕೆಂದ್ರೆ ಬಹಳ ಕಷ್ಟಪಟ್ಟು ಈ ಫೋಟೋಗಳು ತೆಗೆದಿದ್ದೀನಿ. ಎಷ್ಟಿದೆ ಅಂತ ತಿಳಿಸ್ಕೊಂಡು ಒಂದೊಂದು ಫೋಟೋಗೆ ₹1,000 ಕೊಡಿ. ಒಂದೊಂದಕ್ಕೆ 1,000ನಾ? ನಾನು ಆಗಲ್ಲ ರೇಟ್ ಹೆಚ್ಚು ಮಾಡಲ್ಲ. ನಾನು ಗಿರಾಕಿಗಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಧ್ಯೇಯ. ಸರ್ವಿಸ್ ಇಸ್ ಮೈ ಮೋಟೋ. ಸಿ ದಿಸ್ ಫೋಟೋ. ಮರ್ಯಾದೆಯಾಗಿ ಇಲ್ಲಿಂದ ಎದ್ದು ಹೋಗ್ತೀಯೋ ಇಲ್ಲ ಪೊಲೀಸ್ಗೆ ಫೋನ್ ಮಾಡ್ಲೋ? ಇದು ವಿಪರೀತ ಅನ್ಯಾಯ ಆಗೋದು. ನ್ಯಾಯಕ್ಕೆ ಬೆಲೆ ಇಲ್ದಂಗ ಆಗೋಯ್ತಲ್ಲಪ್ಪ. ಅಲ್ಲಮ್ಮ, ನನ್ನ ಮಾತು ನಂಬಿ ನಿಮ್ಮ ಗಂಡ ಅದು ಓಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನನ್ನಿಂದ ಓಡ ಅಭ್ಯಾಸ ನಡೆಯಲ್ಲ. ಏನ್ ಗುರು, ನಿನ್ ಗತಿ ಹೀಗಾಗೋಯ್ತು? ಏನ್ ಮಾಡಕ್ಕಾಗತ್ತೆ? ಇದು ಒಂದೇ ಮನೆನಾ? ಬೇಕಾದಷ್ಟಿದೆ. ಎಲ್ಲಾರ ಮನೆ ದೋಸೆನೂ ತೂತೆ ಕಣ, ಬೇರೆ ಕಡೆ ನೋಡ್ಕೊಳ್ಳೋಣ.
ಒಬ್ಳೆ ಮಾಯಂಗ್ನೆ. ಬೇಕು ಅಂದ್ರೆ ಹೇಳ್ರಿ, ಯಾವ ಹೆಂಡತಿನೂ ಮಾಡ್ದಿರೋ ತ್ಯಾಗನ ನಾನ್ ಮಾಡ್ತೀನಿ. ಇನ್ನು 10 ಜನ ಹುಡುಗಿರನ್ನ ತಲೆ ಹಿಡಿದು ತಂದು ನಿಮ್ಗೆ ಒಪ್ಪಿಸ್ತೀನಿ. ರೋಹಿಣಿ ಪ್ಲೀಸ್ ನಿಲ್ಸಿ. ನನ್ನ ಹೆಸರು ಕರೆಯೋ ಹಕ್ಕು ನಿಮ್ಗಿಲ್ಲ. ನನ್ನ ಆಸೆ ಆಕಾಂಕ್ಷೆನ ನುಚ್ಚು ನೂರು ಮಾಡಿದ್ದಲ್ದೆ ನನ್ನ ಮಗಳು ನನ್ನಿಂದ ದೂರ ಮಾಡ್ತಿರೋ ನಿಮ್ಮನ್ನ ನಾನ್ ಸುಖವಾಗಿರಕ್ ಬಿಡಲ್ಲ. ನಾನ್ ನಿಮ್ ಪಾಲಿಗೆ ಹೆಂಡತಿ ಅಲ್ಲ, ನಿಮ್ ಜೀವನ ನರಕ ಮಾಡೋ ರಾಕ್ಷಸಿ. ನಿಮ್ ಪಾಲಿಗೆ ನನ್ನ ಹೆಂಡತಿ ಅಲ್ಲ, ನಿಮ್ಮ ಜೀವನ ನರಕ ಮಾಡೋ ರಾಕ್ಷಸಿ. ನಿಮಿಷ ನಿಮಿಷಕ್ಕೂ ನೀವು ನೋವು ಅನುಭವಿಸ್ಬೇಕು, ವೇದನೆಯಲ್ಲಿ ಒದ್ದಾಡಬೇಕು. ನಾನ್ ಸತ್ರು ಸರಿ, ನಿಮ್ಮನ್ನ ನಾನ್ ಸುಖವಾಗಿರಕ್ ಬಿಡಲ್ಲ. ನೀವು ಸುಖ ಪಡಬಾರ್ದು, ನೀವು ಸುಖ ಪಡಬಾರ್ದು. ಮೇಡಮ್, ದಯವಿಟ್ಟು ಆವೇಶ ಪಡಬೇಡಿ. ದೇವರಂಥ ಮನುಷ್ಯನ ಹೃದಯದಲ್ಲಿ ಎಂಥ ಅಗ್ನಿ ಪರ್ವತ ತುಂಬಿದೆ. ಮಾಡ್ಬಿಡಿ ನಿಂತ್ಕೊಳ. ಇದೇನೋ ಬೂಟ್ ಪಾಲಿಶು ಯಾಕಪ್ಪ? ನೀನ್ ಮಾಡೋ ಮನೆಯಾಳ ಕೆಲ್ಸಕ್ಕಿಂತ ಬೂಟ್ ಪಾಲಿಶ ಮೇಲು. ನಿನಗೂ ಗೊತ್ತಾಯ್ತಾ? ಇಷ್ಟ ದಿನ ನಿನ್ ಜೊತೆಲಿದ್ದು ಜನರು ಕಾಲ್ ತೊಳೆಯಕ್ಕಂತೂ ಆಗ್ಲಿಲ್ಲ. ಬೂಟ್ ಪಾಲಿಶ್ ಯಾರು ಮಾಡಿ ನನ್ ಪಾಪ ತೊಳ್ಕೊಳ್ತೀನಿ. ಬರ್ತೀನಿ. ಒಗ್ಗೋ ಇವನ ಈಗಿನ ಕಾಲದಲ್ಲಿ ಚಿಕ್ಕ ಹುಡುಗರಿಗೆಲ್ಲ ಅತಿ ಬುದ್ಧಿ ಆಗೋಯ್ತಪ್ಪ. ಎಲ್ಲ ನನ್ನ ಸಹವಾಸ. ನನ್ ಮಾತ್ ಕೇಳೋ, ಈಗಿನ ಕಾಲದಲ್ಲಿ ಬದುಕೋಕೆ ನಿನಗೆ ಗೊತ್ತಿಲ್ವಲ್ಲೋ. ದುಡ್ಡು ಅಂತಿದ್ದಂದ್ರೆ ಸ್ವರ್ಗಾನೆ ಮುಂದಿದ್ದಂಗ. ಆ ಸ್ವರ್ಗದಲ್ಲಿ ತುತ್ತು ಅನ್ನ ಸಿಗಲ್ಲ. ಕಂಡೋರ್ ಹೊಟ್ಟೆ ಉರ್ಸಿ ಸಂಪಾದನೆ ಮಾಡೋ ದುಡ್ಡಿಗೆ ಮಣ್ಣೆ ಸಿಗೋದು. ನಿನಗೂ ನಿನ್ ಸಹವಾಸಕ್ಕೂ ದೊಡ್ಡ ನಮಸ್ಕಾರ. ಬರ್ತೇನೆ. ಬಾಸ್, ನೀವು ನಾನು ಲಕ್ಷ್ಮಿ, ಲಕ್ಷ್ಮಿ ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಇದೇ ಬಾಸ್ ನಮ್ಮನೆ. ಅಷ್ಟು ಬೇಗ ಮರ್ತ್ಬಿಟ್ರಾ? ಐ ಆಮ್ ಸಾರಿ. ಸಿ ಯು. ಬನ್ನಿ ಬಾಸ್ ನಮ್ಮನೆಗೆ. ನೋ ಪರವಾಗಿಲ್ಲ, ಬನ್ನಿ ಬಾಸ್. ಓಕೆ. ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ನಡೀರಿ ಬಾಸ್. ಸಾರಿ. ಬನ್ನಿ ಬಾಸ್, ನಿಧಾನ ಕೂತ್ಕೊಳ್ಳಿ. ಲಕ್ಷ್ಮಿ, ನಾನು ಕುಡಿಬಹುದಾ? ಬಾಸ್, ನನ್ನ ಕಣ್ಣನ್ನ ನಾನೇ ನಂಬೋಕಾಗ್ತಿಲ್ಲ. ನೀವು ಕುಡಿತೀನಿ. ನೀವ್ ಹೀಗೆ ಕುಡ್ದು ಕುಡ್ದು ಸಾಯೋದಕ್ಕೆ ನಾನ್ ಬಿಡಲ್ಲ. ಲಕ್ಷ್ಮಿ, ನೀನು ಒಬ್ಬಳಾದ್ರೂ ನನ್ನ ಕಡೆ ಅಂತ ತಿಳ್ಕೊಂಡಿದ್ದೆ. ಗುಡ್ ಬೈ. ಐ ಆಮ್ ಸಾರಿ ಬಾಸ್. ನಾನಿನ್ಮೇಲೆ ನಿಮ್ಗೆ ಎದುರಾಡಲ್ಲ. ಮನಸ್ಸಿನಲ್ಲಿ ಕುದಿತಿರೋ ನೋವನ್ನ ಇನ್ನೊಬ್ರ ಹತ್ರ ಹೇಳ್ಕೊಡ್ರೆ ಮನಸ್ಸು ಹಗುರ ಆಗುತ್ತೆ ಅಂತ ನೀವೇ ಹೇಳ್ತಿದ್ರಿ. ಹಾ, ಹೇಳ್ದೆ. ನನ್ನ ಹೃದಯದಲ್ಲಿ ಕುದಿತಿರೋ ನೋವನ್ನ ಯಾರ ಹತ್ರ ಹೇಳಿ? ನನ್ನವರಂತ ನನಗೆ ಯಾರಿದ್ದಾರೆ? ಹಾಗಾದ್ರೆ ನಿಮ್ ಪಾಲಿಗೆ ನಾನು ಯಾರು? ನಿಮ್ಮಲ್ಲಿ ನಾನೊಬ್ಳು ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ನನ್ನ ಹತ್ರ ಹೇಳ್ಬಿಟ್ಟು. ಹೇಳ್ತೀನಿ ಲಕ್ಷ್ಮಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಮಾನ, ಮರ್ಯಾದೆ, ವಂಶಗೌರವನೇ ನಮಗ್ ಮುಖ್ಯ. ಮನೆ ರಂಪ ಬೀದಿ ರಂಪ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬಿಸಿ ತುಪ್ಪ ಅಂತ ಗೊತ್ತಿದ್ದು ನುಂಗಕ್ಕೂ ಆಗದೆ ಉಗುಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ರೋಹಿಣಿ ನನ್ನ ಸ್ವಂತ ಸೋದರ ಮಾವನ ಮಗಳು. ನನ್ನ ಮಾವನ ಮಾತಿಗೆ ಬೆಲೆ ಕೊಟ್ಟು ಮೌನನೇ ಜೀವನದ ರಕ್ಷಾ ಕೋಚ ಅಂತ ತಿಳ್ಕೊಂಡಿದ್ದೀನಿ. ಆ ದಿನ ಡಾಕ್ಟರ್
ನನಗಿರೋಳು ಒಬ್ಬಳೇ ತಂಗಿ. ಚಿಕ್ಕ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡು ಬಹಳ ನೊಂದಿದ್ದಾಳೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ತಂಗಿ ಉಳಿಸ್ಕೊಡಿ. ನೋಡಿ ಮಿಸ್ಟರ್ ವಾಸುರಾವ್, ನಮ್ ಕೈಯಿಂದ ಆಗೋ ಪ್ರಯತ್ನಗಳನ್ನೆಲ್ಲ ನಾವು ಮಾಡಿದೀವಿ. ಆಕೆಗೆ ಆವರಿಸ್ಕೊಂಡಿರೋ ರೋಗ ಬ್ಲಡ್ ಕ್ಯಾನ್ಸರ್. ಅದು ಫೈನಲ್ ಸ್ಟೇಜ್ ನಲ್ಲಿ ಇದೆ ಅಂದ್ಮೇಲೆ ಯಾವ ಡಾಕ್ಟರ್ ಏನೂ ಮಾಡಕ್ಕಾಗಲ್ಲ. ಶಿ ಇಸ್ ನಾಟ್ ಕೌಂಟಿಂಗ್ ದಿ ಡೇಸ್ ಬಟ್ ಮಿನಿಟ್ಸ್. ಐ ಆಮ್ ಸಾರಿ ಮಿಸ್ಟರ್ ರಾವ್. ಅಣ್ಣ, ಏನಮ್ಮ ಸರೋಜಾ? ಡಾಕ್ಟರ್ ಏನ್ ಹೇಳಿದ್ರಣ್ಣ? ನಿನಗೇನೂ ಆಗಿಲ್ಲಮ್ಮ, ಆದಷ್ಟು ಬೇಗ ಹುಷಾರಾಗ್ತೀಯ ಅಂತ ಹೇಳಿದ್ರು. ನಿನ್ ತಂಗಿ ಮೇಲೆ ನೀನ್ ಎಷ್ಟೊಂದು ಪ್ರಾಣ ಇಟ್ಟಿದ್ಯಣ್ಣ. ಡಾಕ್ಟರ್ ಹೇಳಿದ ಮಾತನ್ನ ಮರೆಸಿ ನನ್ನ ಸಮಾಧಾನ ಮಾಡಕ್ ನೋಡ್ತಿದ್ಯಾ ಅಣ್ಣ? ಛೇ, ಇಲ್ಲಮ್ಮ, ಆದಷ್ಟು ಬೇಗ ನಿನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರಮ್ಮ. ಈ ಲೋಕದಿಂದನೇ ಡಿಸ್ಚಾರ್ಜ್ ಅಲ್ವಾ ಅಣ್ಣ? ಸರೋಜಾ, ನಾನೆಲ್ಲ ಕೇಳಿಸ್ಕೊಂಡೆ. ನನಗಿರೋ ಬ್ಲಡ್ ಕ್ಯಾನ್ಸರು ಕೊನೆಯ ಘಟ್ಟಕ್ಕೆ ತಲುಪಿದೆ ಅಲ್ವೇನಣ್ಣ? ಸರೋಜಾ, ಹಾಗೆಲ್ಲ ಕೆಟ್ಟದಾಗ ಮಾತಾಡ್ಬಾರ್ದಮ್ಮ. ಸಾಯೋಕ್ ನಾನು ಹೆದರ್ತಿಲ್ಲ ಅಣ್ಣ. ಹುಟ್ಟಿದವರೆಲ್ಲ ಒಂದ್ ದಿವಸ ಸಾಯಲೇಬೇಕು. ಆದ್ರೆ ಈ ನನ್ ಮಗುನ ತಬ್ಲಿ ಮಾಡಿ ಹೋಗ್ತಿದ್ದೀನಲ್ಲ ಅಂತ. ಸರೋಜಾ, ನಿನ್ನ ಮಗ ಖಂಡಿತ ತಬ್ಲಿ ಅಲ್ಲಮ್ಮ, ಖಂಡಿತ ತಬ್ಲಿ ಅಲ್ಲ. ನನ್ನ ಮಗಳು ರೋಹಿಣಿಗೆ ನಾನು ಹೇಗೆ ತಂದೆನೋ, ನಿನ್ನ ಮಗ ಪ್ರತಾಪನಿಗೂ ನಾನೇ ತಂದೆ ತಾಯಾಗಿ ನನ್ನ ಸರ್ವಸ್ವಾನೇ ನನಗೆ ಧಾರೆ ಎರಿತೀನಮ್ಮ. ನಾನು ಕೂತ್ಕೊಳ್ಳೋ ಕುರ್ಚಿ ಮೇಲೆ ಇವನು ಕೂರಿಸ್ತೀನಮ್ಮ. ನಿನ್ನ ಮೇಲೆ ಆಣೆ. ಅಷ್ಟು ಸಾಕಣ್ಣ. ಸಾಯೋ ಈ ಜೀವಕ್ಕೆ ನಿನ್ನ ಒಂದು ಮಾತು ಅಮೃತ ಕುಡ್ದಷ್ಟು ತೃಪ್ತಿ ಆಗೋಯ್ತಣ್ಣ. ನಿನ್ನಂತ ಅಣ್ಣನ್ನ ಪಡಿಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. 7 ಜನ್ಮದ ಪುಣ್ಯ. ಅಮ್ಮ, ಅಮ್ಮ. Come on. ಪ್ರತಾಪ್, ಇವತ್ತಿನಿಂದ ಈ ಕುರ್ಚಿ ನಿಂದು. ನನ್ನ ತಂಗಿ ಕೊಟ್ಟ ಮಾತನ್ನ ನಾನು ನೆರವೇರಿಸ್ಬಿಟ್ಟೆ. ಮಾವ, ಅಮ್ಮ ಹೇಳ್ದಾಗೆ ನಿಮ್ ಋಣ ತೀರ್ಸಕ್ಕೆ 7 ಜನ್ಮ ಇಟ್ಟಿದ್ರು ಸಾಧ್ಯವಾಗಲ್ಲ. ನೀವು ಸಾಕಿ ಬೆಳೆಸಿರೋ ಈ ದೇಹ ನಿಮ್ ಸೇವೆಗೆ ಎಂದೂ ಮುಡಿಪಾಗಿರುತ್ತೆ. ಈ ಪತ್ತೇದಾರಿ ಕುರ್ಚಿ ಬಹಳ ಪವಿತ್ರವಾದಪ್ಪ. ನ್ಯಾಯ ಅನ್ಯಾಯಗಳನ್ನ ಸರಿಯಾದ ರೀತಿಯಲ್ಲಿ ಪತ್ತೆ ಮಾಡಿ ನ್ಯಾಯಕ್ಕೆ ಬೆಲೆ ಕೊಡ್ತೀಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾವ, ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಕಮಾನ್.